ನಮಸ್ಕಾರ ಬಂಧುಗಳೇ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ನಾವು ನಿನ್ನೆ ಒಂದು ವಿಡಿಯೋವನ್ನು ಬಿಟ್ಟು ಶಂಕರ ಜಯಂತಿಯ ವಿಚಾರವಾಗಿ ಮಾತನಾಡುತ್ತಾ 7 ದಿನಗಳಲ್ಲಿ ಶಂಕರರ ಕೆಲವೊಂದು ವಿಚಾರಗಳನ್ನು ನಾವು ಚರ್ಚಿಸೋಣ ಅಂತ ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ವಿ. ಅದ್ಭುತವಾದಂತಹ ಪ್ರತಿಕ್ರಿಯೆಯೊಂದಿಗೆ ಆ ವಿಡಿಯೋಗೆ ತಾವು ನೀಡಿದಂತಹ ಬೆಂಬಲಕ್ಕೆ ತಮಗೆಲ್ಲರಿಗೂ ಋಣಿಯಾಗಿದ್ದೇವೆ. ಈ ಒಂದು ವಿಡಿಯೋನು ಸಹ ಶಂಕರರ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ, ಶಂಕರರು ನಮಗೆ ಕೊಟ್ಟ ಕೊಡುಗೆಗಳನ್ನು ಸಹ ಚರ್ಚೆ ಮಾಡ್ತಾ, ಶಂಕರರು ಈ ಸನಾತನ ಧರ್ಮಕ್ಕೆ ನೀಡಿದಂತಹ ಕೊಡುಗೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ದಿನದ ಮತ್ತೊಂದು ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ವಿಡಿಯೋವನ್ನು ಸಹ ತಾವೆಲ್ಲ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಮುಂದುವರಿಯೋಣ. ಶಂಕರ ವಿಜಯಂ ಆದಿಶಂಕರ ವಿಜಯಂ ಸತ್ಯ ಶಂಕರ ವಿಜಯಂ ಧರ್ಮ ಶಂಕರ ವಿಜಯಂ. ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ ಶಂಕರರ ಅದ್ಭುತವಾದ ಶಕ್ತಿ ಅಂತ ಹೇಳ್ತಾ. ಶಂಕರರು ಈ ಭಾರತ ಖಂಡಕ್ಕೆ ಬರಬೇಕಾದಂತ ಕಾಲ ಹೇಗಿತ್ತು ಅನ್ನುವಂತ ವಿಚಾರವನ್ನ ಈ ದಿನ ನಾವು ಒಂಚೂರು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸಾಧಾರಣ ಈಗ್ಗೆ ಒಂದು 1400 ವರ್ಷಗಳು, 1500 ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಅಧರ್ಮಿಗಳು ಅಂತ ಹೇಳಲಿಕ್ಕೂ ಬರಲ್ಲ, ಆದ್ರೆ ಧರ್ಮದ ಅನುಯಾಯಿಗಳು ಅಂತ ಹೇಳಲಿಕ್ಕೂ ಬರಲ್ಲ. ಯಾಕೆ ಅಂದ್ರೆ ನಾವು ಯಾವಾಗಲೂ ವೇದಗಳು ಅಂತ ಹೇಳ್ತಾ ಇರ್ತೀವಿ. ಆದ್ರೆ ವೇದಗಳು ಏನ್ ಹೇಳಿದೆ ಅಂತಂದ್ಬಿಟ್ಟು ಯಾರು ಪಾಮರರಿಗೆ, ಮುಮುಕ್ಷಗಳಿಗೆ ಸರಿಯಾಗಿ ಹೇಳುವ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥ ಕೊರತೆ ಇದ್ದರೂ ಸಹ ಆ ವೇದಗಳನ್ನ ಬಿಟ್ಟು ಅವೈದಿಕ ಮಾರ್ಗಗಳು 72 ಅವೈದಿಕ ಮಾರ್ಗಗಳು ಅಂತ ಹೇಳ್ತಾರೆ ಚರಿತ್ರೆಯಲ್ಲಿ. ಆ 72 ಅವೈದಿಕ ಮಾರ್ಗಗಳು ಯಾರು ತನಗೆ ತಾನು ತೋಚಿದಂತೆ ನಡ್ಕೊಂಡು ಹೋಗ್ತಾ ಇದ್ದಂತ ಕಾಲ. ವೇದ ಇಷ್ಟೇ ಹೇಳೋದು, ನೀನು ವಿಹಿತ ಕರ್ಮವನ್ನು ಮಾಡಬೇಡ ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಋಷಿಗಳು ಮುನಿಗಳು ಆ ವೇದವನ್ನ ಅರ್ಥ ಮಾಡಿಕೊಂಡು ಇಂತಹದ್ದನ್ನು ನೀನು ಮಾಡು, ಇಂತಹದ್ದನ್ನು ನೀನು ಮಾಡಬೇಡ ಅಂತ ಹೇಳುತ್ತೆ. ಆದ್ರೆ ಇಂತಹದ್ದನ್ನು ಮಾಡು ಅಂತ ಹೇಳುತ್ತಲ್ವಾ, ಅದನ್ನು ಸಹ ಆಚರಣೆ ಮಾಡದೇ ಇದ್ರೂ ಪರವಾಗಿಲ್ಲ, ಇಂತಹದ್ದನ್ನು ಮಾಡಬೇಡ ಅಂತ ಯಾವ್ದು ಹೇಳಿದೆ ಅದನ್ನೇ ಹೆಚ್ಚಾಗಿ ಮಾಡ್ಲಿಕ್ಕೆ ಹೋದ್ರೆ ಪ್ರಪಂಚದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ? ನಾವು ಯೋಚನೆಗೂ ನಿಲ್ಕದ್ದು. ನಾವು ಶಂಕರರು ಅಂತ ಹೇಳಿ ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಅವರ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಆದ್ರೆ ಶಂಕರರು ಬಂದಂತ ಕಾಲ ಅಷ್ಟು ಸುಲಭವಾದಂತ ಕಾಲ ಅಲ್ಲ. ಈ ವಿಹಿತ ಕರ್ಮ ಅನ್ನುವ ಪದಕ್ಕೆ ದೊಡ್ಡ ಮಟ್ಟಿನ ಪ್ರಾಶಸ್ತ್ಯ ಸಿಕ್ಕಿತ್ತು. ವೇದಗಳನ್ನ ಬಿಟ್ಟು ಅವರಿಗೆ ತೋಚಿದಂತಹ ಅವರವರ ಮನಸ್ಸಿಗೆ ತೋಚಿದಂತಹ 72 ಅವೈದಿಕವಾದಗಳು, ಆ ಅವೈದಿಕವಾದಗಳಿಗೆ ಅವರದೇ ಪಂಗಡಗಳನ್ನು ಕಟ್ಟಿಕೊಂಡು ಅದನ್ನು ವೇದದಲ್ಲಿ ಏನೂ ಇಲ್ಲ ಅನ್ನುವ ಮಟ್ಟಿಗೆ ಅದನ್ನು ಸಮಾಜದ ಮುಂದೆ ಪ್ರಸ್ತುತಪಡಿಸುವಂತಹ ಅತಿ ದೊಡ್ಡದಾದಂತಹ ಒಂದು ಕ್ರಿಯೆ ಈ ದೇಶದಲ್ಲಿ ನಡೀತಾ ಇತ್ತು, ಪ್ರಕ್ರಿಯೆ ಈ ದೇಶದಲ್ಲಿ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ದೇವತೆಗಳಿಗೆ ಹೋಮ ಯಜ್ಞ ಹವನಗಳಿಲ್ಲ, ಪೂಜೆ ಪುನಸ್ಕಾರಗಳಿಲ್ಲ, ಅವರದೇ ಆದಂತ ಮಾರ್ಗಗಳು ಅವರವರು ನಡೀತಾ ಇದ್ರು. ಅತಿ ಮುಖ್ಯವಾಗಿ ಬೌದ್ಧ ಧರ್ಮದ, ಜೈನ ಧರ್ಮದ ಅತಿ ದೊಡ್ಡದಾದಂತಹ ಹೊಡೆತ ಸನಾತನ ಧರ್ಮದ ಮೇಲೆ ಬಿದ್ದಿತ್ತು ಅಂದರೆ ತಪ್ಪಾಗಲಾರದು. ಚರಿತ್ರೆಯಲ್ಲಿ ಹೇಳುತ್ತೆ ಬೌದ್ಧ ಧರ್ಮ ಸಾಕಷ್ಟು ದೊಡ್ಡ ಧರ್ಮವಾಗಿತ್ತು ಅಂತ. ಆದ್ರೆ ಅದರಲ್ಲಿ ಪ್ರತಿಕೂಲವಾದಂತಹ ಪರಿಸ್ಥಿತಿಗಳು, ರಾಜರು ಯುದ್ಧವನ್ನು ಮಾಡುವುದನ್ನು ಬಿಟ್ಟರು ನಪುಂಸಕರಾದರು ಅಂತ ಹೇಳಿ ಕೆಲವೊಂದು ಚರಿತ್ರಕಾರರು ಹೇಳ್ತಾರೆ. ಇದು ಯಾವಾಗ ಹೇಳ್ತಾರೆ ಅಂದ್ರೆ ಬೌದ್ಧನ ನಂತರ ಬಂದಂತಹ ಸಾಕಷ್ಟು ಬೌದ್ಧ ಪಂಡಿತರು, ಬೌದ್ಧ ಧರ್ಮದ ಅನುಯಾಯಿಗಳೇ ಕೆಲವೊಂದು ಚರಿತ್ರೆಗಳು ಬರೆದಿದ್ದಾರೆ. ಅಂದ್ರೆ ಈ ಧರ್ಮಕ್ಕೆ ಎಷ್ಟರ ಮಟ್ಟಿಗೆ ಒಂದು ಪ್ರಭಾವವನ್ನು ಅದು ಬೀಳ್ತಾ ಇತ್ತು ಅಂದ್ರೆ ಸನಾತನ ಧರ್ಮದ ಅಸ್ತಿತ್ವವನ್ನೇ ನಡುಗಿಸುವಂತಹ ಒಂದು ದೊಡ್ಡದಾದಂತಹ ಪಟ್ಟಬದ್ಧ ಹಿತಾಸಕ್ತಿಗಳ ಮೇಲೆ ನಿಂತಿದ್ದವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತಹ ಸಂದರ್ಭದಲ್ಲಿ ಭಗವಂತನ ಬಳಿಗೆ ದೇವರೆಲ್ಲ ಹೋಗ್ತಾರೆ. ಸಾಕ್ಷಾತ್ ಪರಮಶಿವನ ಬಳಿಗೆ ಹೋದಾಗ ಇನ್ನ ಒಂದು ಅವತಾರ ಆಗ್ಬೇಕಾಗಿದೆ. ಯಾವನನ್ನು ನಾವು ವಿಡಿಯೋದಲ್ಲಿ ಹೇಳ್ತಾ ಇದ್ವಿ, ಎಲ್ಲಿ ಧರ್ಮಕ್ಕೆ ತೊಂದರೆ ಬರುತ್ತೆ ಆಗ ನಾನು ಬರ್ತೇನೆ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ಅಂತ. ಆಗ
ಸಾಕ್ಷಾತ್ ಶಂಕರರ ಹತ್ತಿರ ಹೋಗಿ ಎಲ್ಲ ದೇವತೆಗಳು ಕೇಳ್ತಾರೆ, ಭೂಮಿಯ ಮೇಲೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳುವಾಗ ಶಂಕರರು ಹೌದು, ಅವಶ್ಯಕತೆ ಈಗಿದೆ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಶಂಕರರಿಗೆ ಮುಂಚೆ ಕುಮಾರಸ್ವಾಮಿ ಆಗಲಿ, ಬ್ರಹ್ಮ ವಿಷ್ಣು ಮಹೇಶ್ವರರಾಗಲಿ ಬೇರೆ ಬೇರೆ ಅಂಶಗಳಾಗಿ ಭೂಲೋಕದಲ್ಲಿ ಜನಿಸಲಿ ಅಂತ ಶಂಕರರು ಇಚ್ಛೆಪಟ್ಟು ಅವರೆಲ್ಲರೂ ಬೇರೆ ಬೇರೆ ಅಂಶಗಳಾಗಿ ಈ ಭೂಮಿಯಲ್ಲಿ ಜನಿಸಲ್ಪಡ್ತಾರೆ. ಅದು ಮಂಡನೇಶ್ವರ ಇರಬಹುದು, ಕುಮರನ ಭಟ್ಟು ಇರಬಹುದು, ಅಥವಾ ಉಭಯ ಭಾರತಿ ದೇವಿ ಇರಬಹುದು, ಅಥವಾ ನಮ್ಮ ಶಂಕರಾಚಾರ್ಯರ 4 ಶಿಷ್ಯರಾಗಿ ಬರೆದಂತಹ 4 ಜನ ದೈವಿಕ ಅಂಶಗಳಲ್ಲಿ ಬಂದವರೇ. ಹಾಗಾಗಿ ನಾವು ಈ ದಿನ ಯಾವಾಗ ಶಂಕರರು ಬಂದರು ಅನ್ನುವ ಪರಿಸ್ಥಿತಿಯನ್ನ ನಾವು ಅವಲೋಕಿಸ್ತಾ ಹೋದ್ರೆ ಈ ಪ್ರಪಂಚದಲ್ಲಿ ನಾವು ದ್ವಾಪರ ಯುಗದ ಅಂತ್ಯದಲ್ಲಿ ಧರ್ಮ ಅನ್ನುವ ಗೋವು ಏಕಪಾದದಲ್ಲಿ ನಿಂತಿತ್ತು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಈ ಒಂದು ಶಂಕರರು ಬಂದಾಗ ನಮ್ಮ ಧರ್ಮ ಏಕಪಾದದಲ್ಲಿ ನಿಂತಿತ್ತು. ಈ ಧರ್ಮವನ್ನ ಆಚರಣೆಗೆ ವಿಹಿತ ಧರ್ಮಗಳು ಅತ್ಯಂತ ಹೆಚ್ಚಿನ ಪ್ರಭಾವಗಳು ಬೀರ್ತಾ ಇತ್ತು. ಬೇರೆ ಧರ್ಮಗಳ ಜನರ ಒಂದು ಪ್ರಭಾವ ಹೆಚ್ಚಾಗ್ತಾ ಹೋಗಿ ವೇದದಲ್ಲಿ ಹೇಳಿರುವಂತಹ ವೇದೋ ನಿತ್ಯಮಭೀಯತಾಂ ಅಂತ ಶಂಕರರು ಏನು ಹೇಳ್ತಾರೆ ಆ ವಿಚಾರಕ್ಕೆ ವ್ಯತಿರಿಕ್ತವಾಗಿ ನಡೆಸ್ತಾ ಇದ್ರು. ಹಾಗಾಗಿ ಶಂಕರರು ಬಂದಂತ ಕಾಲ ಅಷ್ಟು ಸುಲಭವಾಗಿರ್ಲಿಲ್ಲ. ನಾವೇನ್ ನೋಡ್ತೀವಿ ಈಗ ಶಂಕರರ ವಿಜಯ ಅಂತ ನಾವು ಹೇಳ್ತೀವಿ. ಬೇರೆ ಬೇರೆ ವಿತಂಡವಾದಗಳಿಗೆ ಅವರು ನಡೆಸಿದ ವಾದಗಳ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅವರ ಅವರ ಜನನವನ್ನ ನಾಳೆ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋಕ್ಕೂ ಸಹ ಪ್ರೋತ್ಸಾಹ ನೀಡಿ ಬೆಂಬಲಿಸ್ತೀರಾ ಅಂತ ಬಯಸ್ತಾ ನಮಸ್ಕಾರ.